ಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಂಡದಹಳ್ಳಿಯ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಎನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜನಕಲ್ಯಾಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಕಾಶಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಾ ಇರುವಂಥ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕಳೆದ 4 ದಿನಗಳಿಂದ ಬೆಂಗಳೂರಿನ ಜನತೆಗೆ ಭೂಕೈಲಾಸ ದರ್ಶನವನ್ನು ಮಾಡಿಸ್ತಾ ಇರುವಂತಹ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಿಗಳನ್ನು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನೇತೃತ್ವವನ್ನು ವಹಿಸಿರುವಂತಹ ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಹಾಗೂ ದೈವಡ್ಕರ್ ಮಠದ ಶ್ರೀ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಕೂಡ ಅತ್ಯಂತ ಭಕ್ತಿಯ ಗೌರವಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಹಿರಿಯರಾದಂಥ BS ಪರಮಶಿವಯ್ಯನವರೇ, M ಮಾದಯ್ಯನವರೇ, ವಾಗೀಶ್ ಪ್ರಸಾದ್ ಅವರೇ, ಡಾಕ್ಟರ್ C ಶಿವಕುಮಾರ ಸ್ವಾಮಿಗಳೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನೀವೆಲ್ಲರ ಅಂತರಾತ್ಮದಲ್ಲಿ ಹೇಳಿರುವ ಚೈತನ್ಯ ಶಕ್ತಿಗೆ ಶರಣರು. ಇದೇ ವೇದಿಕೆಯ ಮೂಲಕ ಪರಮಶಿವಯ್ಯನವರು ನಿರ್ಮಾಣ ಮಾಡಿಕೊಟ್ಟಿರುವಂಥ ಈ ವೇದಿಕೆಯ ಮೂಲಕ ಈವರೆಗೆ ಒಂದು 10 ಉಪನ್ಯಾಸ, ಪ್ರಾಸ್ತಾವಿಕ ಭಾಷಣ, ನಿರೂಪಣೆ ಎಲ್ಲವನ್ನು ಮಾಡಿದ್ದೀನಿ. ಆದರೆ ಇವತ್ತಿನ ಈ ಭಾಷಣದ ಸಂದರ್ಭ ಒಂದಿಷ್ಟು ಮುಜುಗರ, ಇನ್ನೊಂದಿಷ್ಟು ಆತಂಕ, ಮತ್ತೊಂದಿಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಕಾಡ್ತಾ ಇದ್ದಾವೆ. ಕಾರಣ ಏನು ಅಂತಂದರೆ, ಇವತ್ತಿನ ಒಂದು ತಿಂಗಳ ಹಿಂದೆ ಬಹುತೇಕ ಡಿಸೆಂಬರ್ 5ನೇ ತಾರೀಕು ರಾತ್ರಿ ಒಂದು 11 ಗಂಟೆ 10 ನಿಮಿಷ ಇರ್ಬೋದು, ಕಾಶಿ ಜಗದ್ಗುರು ಮಹಾಸನ್ನಿಧ ಒಂದು ಫೋನ್ ಬಂತು. 11 ಗಂಟೆ 10 ನಿಮಿಷ ಅದೇನು ಅನಿರೀಕ್ಷಿತ ಅಲ್ಲ. ಬಹುತೇಕ ಒಂದು ತಿಂಗಳಲ್ಲಿ ಒಂದು 20 ದಿವಸ ಆದರೂ ಬೆಳಗಿನ ಸುಪ್ರಭಾತ, ರಾತ್ರಿಯ ಲಾಲಿ ಹಾಡು ಎರಡೂ ಕಾಶಿ ಜಗದ್ಗುರುಗಳ ದೂರವಾಣಿ ಕರೆ ಮೂಲಕನೇ ಆಗ್ತಾ ಇರುತ್ತೆ. ಅದೊಂದು ಸೌಭಾಗ್ಯ ನಮ್ಮ ಜೀವನದಲ್ಲಿ. ಆ ಕಾರಣಕ್ಕಾಗಿ ಅವ್ರದ್ದು ಫೋನ್ ಬಂತು. ಅವತ್ತು ಯೋಗಾಯೋಗ ಶ್ರೀಶೈಲ ಜಗದ್ಗುರುಗಳ ಆದೇಶದ ಮೇರೆಗೆ ಯಡೂರು ಕ್ಷೇತ್ರದ ಒಂದು ಕಿರುಚಿತ್ರ ನಿರ್ಮಾಣಕ್ಕಾಗಿ 3-4 ದಿನ ಬೆಂಗಳೂರಿನಲ್ಲಿ ಇರಲಿಲ್ಲ. ನಾವೆಲ್ಲ ನಮ್ಮ ತಂಡದವರು ಚಿತ್ರೀಕರಣಕ್ಕಾಗಿ ಯಡೂರು ಹೋಗಿದ್ವಿ. ಅಲ್ಲಿಂದ ಬರ್ತಾ ಇದ್ವಿ. ಇನ್ನೇನು ಮನೆಗೆ ತಲುಪೋ ಸಮೀಪದಲ್ಲಿದ್ದಾಗ ಸನ್ನಿಧರು ಫೋನ್ ಮಾಡಿದ್ರು, ಮುಗೀತು ನಾವು ಚಿತ್ರೀಕರಣ ಅಂತಂದರು. ಆಯ್ತು ಬುದ್ಧಿ ಅಂದೆ. ಬುದ್ಧಿ ನಾವು ಕ್ಯಾಬ್ ಇಳ್ತಾ ಇದ್ದೀವಿ, ಒಂದು 5 ನಿಮಿಷ ನಾನೇ ಮಾಡ್ತೀನಿ ಅಂತಂದೆ. ಮನೆಗೆ ಹೋಗಿ ಫ್ರೆಶ್ ಎಲ್ಲ ಆಗಿ ಒಂದು 10-15 ನಿಮಿಷ ಆಯಿತು. ನನಗೆ ಮಾಡೋದ್ರೊಳಗೆ ಅವರೇ ಮತ್ತೆ ಫೋನ್ ಮಾಡಿದರು. 11:20, 11:10 ಫೋನ್ ಮಾಡಿ ಬೇರೆ ಮಾತಾಡ್ತಾ, ಈ ವರ್ಷ ಶಿವಕಮಲ ಸಾಹಿತ್ಯ ಪ್ರಶಸ್ತಿನ ಪ್ರಶಾಂತಂಗೆ ಕೊಡಬೇಕು ಅಂತ ಮಾಡಿದ್ದೀವಿ ಅಂದರು. ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಸಂದೇಹ ಇದ್ದಂದರೆ ಯಾವ ಪ್ರಶಾಂತ ಬುದ್ಧಿ ಅಂದೆ. ಇನ್ಯಾರೋ ನಮ್ಮ ಜೋಡಿ ಮಾತಾಡ್ತದಲ್ಲ ಅವಾಗೆ ಅಂದರು. ಹಂಗಂದ ಕೂಡಲೇ ಒಂಥರ ದಿಗ್ಭ್ರಮೆ, ಭಯ ಎಲ್ಲವೂ ಆಯಿತು. ಸನ್ನಿಧವ್ರಿಗೆ ಹೇಳಿದೆ, ಬುದ್ಧಿ ಈ ಹಿಂದೆ ಭಾಳ ಭಾಳಷ್ಟು ಕೆಲಸ ಮಾಡಿದಂಥವರಿಗೆ ಕೊಟ್ಟಿದ್ದೀರಿ ಪ್ರಶಸ್ತಿ. ವಯಸ್ಸಿನಲ್ಲಿ, ಅನುಭವದಲ್ಲಿ, ಜ್ಞಾನದಲ್ಲಿ ಆ ಮಟ್ಟಕ್ಕೆ ನಾ ಇನ್ನೂ ಏನೂ ಹೋಗಿಲ್ಲ. ದಯವಿಟ್ಟು ತಾವು ಬೇರೆ ಯಾರಿಗಾರು ಕಿರಿಕಿರಿ ಕೊಟ್ಟರೆ ಒಳ್ಳೆಯದು ಅಂತಂದೆ. ಅವ್ರೇನಂದ್ರು ಗೊತ್ತಾ, ನೀ ಏನು ಭಾಳ ಕೆಲಸ ಮಾಡಿ ಅಂತ ಕೊಟ್ಟಿಲ್ಲಪ್ಪ, ನೀನು ಅಷ್ಟೇ ಕೆಲಸ ಮಾಡಂತ ಕೊಡ್ತಿದ್ದೀವಿ ಅಂತಂದು. ನಾ ಮತ್ತೇನು ಹೇಳೋ ಪ್ರಯತ್ನ ಮಾಡಿದೆ. ಸನ್ನಿಧರು ಹೇಳಿದರು, ಜಗದ್ಗುರುದ ಆದೇಶ ಆಗೈತಿ, ಬೆಳಗ್ಗೆ ಎದ್ದು ಉಮಾದೇವರಿಗೆ ಫೋನ್ ಮಾಡಿ ನಿನ್ನ ಸಮ್ಮತಿ ಹೇಳು ಅಂತ ಹೇಳಿದರು ನಮ್ಮ ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳು ಉಮ್ಮಕ್ಕರಿಗೆ. ಆಯ್ತು ಬುದ್ಧಿ ಅಂತ ಹೇಳಿ ಅವರ ಆದೇಶವನ್ನು ಪರಿಪಾಲಿಸಿದೆ. ಆಮೇಲೆ ಒಂದು ಪ್ರಶ್ನೆ ಕಾಡೋಕ್ಕೆ ಶುರುವಾಯಿತು ನನಗೆ. 2 ಥರ ಇರುತ್ತೆ, ತಾವೆಲ್ಲ ಗಮನಿಸಿದ್ದೀರಿ. ಯಾರಾದರೂ SLCಲೋ PUCಲೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದರೆ ಆ ರ್ಯಾಂಕ್ ಬಂದ ಮಕ್ಕಳಿಗೆ ಪುರಸ್ಕಾರ ಕೊಡ್ತಾರೆ, ನಗದುಗಿದ್ದೆಲ್ಲ ಕೊಟ್ಟು ಪುರಸ್ಕಾರ ಕೊಡ್ತಾರೆ. ಆ ರ್ಯಾಂಕ್ ಬಂದಂಥ ಹುಡುಗ ಆರ್ಥಿಕವಾಗಿ ಬೇಕಾದ್ರೆ ಅವ್ರ ಮನೇಲಿ ಬೇಕಾದಷ್ಟು ಕೋಟ್ಯಾಧಿಪತಿನೇ ಆಗಿರಲಿ, ಆದರೂ ಕೂಡ ರ್ಯಾಂಕ್ ಬಂದ ಹುಡುಗರಿಗೆ ಪುರಸ್ಕಾರವನ್ನು ಕೊಡ್ತಾರೆ. ಮತ್ತೊಂದು ಪದ್ಧತಿ ಇದೆ, ಅವ್ರೇನು ರ್ಯಾಂಕಿಂಗ್ ಏನು ಬಂದಿರಲ್ಲ, ಅವರಿಗೆ ನೀನು ರ್ಯಾಂಕ್ ಬರಬೇಕಪ್ಪ ಅಂತೇಳಿ ಇನ್ನೂ ಪರೀಕ್ಷೆ ಮುಂಚೆನೇ ಶಾಲೆ ಶುರುವಾಗಬೇಕಾದ್ರೆ ಶಿಷ್ಯ ವೇತನ ಅಂತ ಕೊಡ್ತಾರೆ, ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಅಂತ ಅದನ್ನು ಕೊಡ್ತಾರೆ. ಅದು
ಅದಕ್ಕೆ ಅರ್ಹತೆ ಏನಂತಂದರೆ ಅವನಿಗೆ ಆರ್ಥಿಕವಾಗಿ ಅವನ ಕೊರತೆ ಇದೆ ಅನ್ನೋದನ್ನು ಗುರುತಿಸ್ಕೊಡುವಂಥದ್ದು ವಿದ್ಯಾರ್ಥಿ ಇದ್ದಾರೆ. ಹಾಗೆ ಸಾಹಿತ್ಯದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಕೊಟ್ಟರೆ ಅದು ಪುರಸ್ಕಾರ. ಈವರೆಗೆ ಶಿವಕಮಲ ಸಾಹಿತ್ಯ ಪ್ರಶಸ್ತಿ ಬಂದಂಥ ಎಲ್ಲ ಹಿರಿಯರಿಗೆ ಅದು ಪುರಸ್ಕಾರ ಆದರೆ, ನನಗೆ ಕಾಶಿ ಜಗದ್ಗುರು ಕೊಟ್ಟಂಥ ಶಿಷ್ಯ ವೇತನ, ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಹಾಚಾರ್ಯರು ಮಾಡಿದ್ದಾರೆ ಅಂತೇಳಿ ನನಗೆ ನಾನೇ ಅದನ್ನು ಸಮಾಧಾನವನ್ನು ಪಟ್ಕೊಂಡೆ. ಈಗಾಗಲೇ ನಮ್ಮ ಸವಿತಕ್ಕವ್ರು ಹೇಳಿದ ಹಾಗೆ, ಹಿಂದೆ ಈ ನಾಡಿನ ಶ್ರೇಷ್ಠ ಉದ್ಯಮಿ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ದಿಗ್ವಿಜಯ ಅನ್ನುವಂಥ ಒಂದು ನ್ಯೂಸ್ ಚಾನಲನ್ನು ನಡೆಸ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಒಂದು 4-5 ದಿನ ಆ ಕ್ಷೇತ್ರದ ಪೀಠದ ಇತಿಹಾಸವನ್ನೆಲ್ಲ ಚಿತ್ರೀಕರಣ ಮಾಡುವಂಥ ಒಂದು ಅವಕಾಶ ಬಂದು ಒದಗಿತ್ತು. ಅದನ್ನು ಮಾಡೋ ಕಾಲಕ್ಕೆ ಸನ್ನಿಧಿಯವರು ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದರು. ಶ್ರೀಪೀಠ ಅತ್ಯಂತ ಪುರಾತನವಾದಂತಹ ಪೀಠ. ದೆಹಲಿಯ ಸುಲ್ತಾನರು ಕೊಟ್ಟಂಥ 52 ಫರ್ಮಾನ್ಗಳು ಶ್ರೀಪೀಠದಲ್ಲಿದ್ದಾವೆ, ಶಾಸನಗಳು. 554 ಕ್ರಿಸ್ತಶಕ 554ರಲ್ಲಿ ಕಾಶಿಯ ಜಯನಂದ ದೇವ ಕೊಟ್ಟಂತಹ 625 ಭೂಮಿಯ ದಾನ ಕೊಟ್ಟಿರ್ತಕ್ಕಂತಹ ತಾಮ್ರ ಶಾಸನ ಶ್ರೀಪೀಠದಲ್ಲಿದೆ. ಆ ಥರದ ಎಲ್ಲ ತಾಮ್ರದ ಶಾಸನಗಳನ್ನು, ಮೈಸೂರು ಮಹಾರಾಜರು ಕೊಟ್ಟಂಥ ಬೆಳ್ಳಿಯ ಛತ್ರ ಚಾಮರಗಳನ್ನು ಎಲ್ಲವನ್ನು ಇಟ್ಕೊಂಡು ಸನ್ನಿಧಿಯವರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಹಾಸನ್ನಿಧಿಯವರು ಕೂರುವಂತಹ ಕಾಶಿ ಪೀಠದ ದರ್ಬಾರ್ ಹಾಲ್ ಒಳಗೆ ಸನ್ನಿಧಿಯವ್ರ ಮುಂದೆ ಒಂದು ಗಾದಿ ಹಾಕಿರ್ತಾರೆ. ಒಂದು ಗಾದಿ ಅಂತಂದರೆ ತಡಿತರ ಒಂದು ಕಾರ್ಪೆಟ್. ಅದು ಏನಕ್ಕೆ ಹಾಕಿರ್ತಾರೆ ಅಂತಂದರೆ, ಕಾಶಿಯಲ್ಲಿ ಇರುವಂತಹ ಪಂಡಿತರು ಯಾರಾದರೂ ಮಹಾಸನ್ನಿಧಿಯವ್ರ ಭೇಟಿಗೆ ಬಂದರೆ ಅವ್ರನ್ನೆಲ್ಲ ಕೂರಿಸಿ ಮಾತಾಡ್ತಾರೆ, ಅಥವಾ ಶಿವಾಚಾರ್ಯ ಯಾರು ಬಂದರೆ ಅದು ಕೂರಿಸಿ ಮಾತಾಡ್ತಾರೆ. 3-4 ದಿನದ ನನ್ನ ಅನುಭವದಲ್ಲಿ ಅದನ್ನು ನೋಡಿದ್ದೆ. ಈ ನಮ್ಮ ಚಿತ್ರೀಕರಣ ಆಗುವಂಥ ಸಂದರ್ಭದೊಳಗೆ ಸನ್ನಿಧಿಯವರು ನಾನು ಆ ಕಡೆ ಓಡಾಡೋದು, ಅದನ್ನು ಅವಾಯ್ಡ್ ಮಾಡೋದು ನೋಡಿ ಕೂತ್ಕೊ ಅಂದರು. ನಾನು ಹಿಂದೆ ಸರ್ದೆ, ಯಾಕೆಂದರೆ ಅಲ್ಲಿ ಕೂರೋದು ಬೇರೆಯವರೇ ಇದ್ದರು. ಆಮೇಲೆ ಅದನ್ನು ಗಮನಿಸಿ ಅವ್ರೊಂದು ಮಾತು ಹೇಳಿದರು, ಕೂತ್ಕೊಳ್ಳಪ್ಪ, ಅದು ಕಾಶಿ ಪಂಡಿತರಿಗೆ ಅಂತ ಹಾಕಿದ ಗಾದಿ, ನೀನು ಯಾವ ಪಂಡಿತರಿಗೆ ಕಡಿಮೆ ಇಲ್ಲ, ಕೂತ್ಕೊ ಅಂದರು. ಖುಷಿ ಆಗ್ಬಿಡ್ತು. ಯಾವ ಮನುಷ್ಯನಲ್ಲಿ ಏನಿರಲ್ವೋ ಅದು ಇದೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಒಬ್ಬ ದಟ್ಟ ದರಿದ್ರಿಗೆ ನೀನು ಭಾಳ ದೊಡ್ಡ ಶ್ರೀಮಂತ ಇದೆಯಪ್ಪ, ಗುಣ ಶ್ರೀಮಂತ ಹಾಗೆ ಅಂದರೆ ಖುಷಿ ಆಗುತ್ತೆ. ಅಥವಾ ಭಾಳ ಕುರೂಪಿ ಇರ್ತಾರೆ ಮನುಷ್ಯ, ನೋಡೋಕ್ಕೆ ಸಾಧ್ಯ ಇಲ್ಲ, ಸ್ವರೂಪ ಅಂತ ಹೆಸರು ಇಟ್ಕೊಂಡಿರ್ತಾರೆ, ಏನೇನು ಇರೋಂಗಿಲ್ಲ, ಏನು ಚಂದ ಇದೆಯಪ್ಪ ಅಂದ್ರೆ ಭಾಳ ಖುಷಿ ಆಗುತ್ತೆ. ಆ ರೀತಿ ನನಗೂ ಖುಷಿ ಆಯಿತು. ಯಾಕೆ ಮತ್ತೆ ಪಂಡಿತರಿಗೆ ಹೋಲಿಸಿದಿಲ್ಲ ಅಂತೇಳಿ ಕೂತೆ. ಆಯಿತು, ಎಲ್ಲ ಆಗಿ ಮರುದಿನ ಚಿತ್ರೀಕರಣ ಮಾಡೋ ಕಾಲಕ್ಕೆ ಕಾಶಿ ಕ್ಷೇತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾ ಹೋದರು ಸನ್ನಿಧಿಯವರು. ವ್ಯಾಸನ ಒಂದು ಶ್ಲೋಕವನ್ನು ಹೇಳಿದರು, ಅಸಾರೇ ಖಲು ಸಂಸಾರೇ ಸಾರವೇ ಚತುಷ್ಟಯಂ ಕಾಶ್ಯಾಂ ವಾಸಃ ಗಂಗಾಂಬಃ ಶಿವಪೂಜನಂ ಆತಿಥ್ಯಂ ಅನ್ನುವಂಥ ಒಂದು ವ್ಯಾಸ ಶ್ಲೋಕ ಹೇಳಿದರು. ಅರ್ಥ ಏನಂದರೆ, ಅಸಾರವಂತ ಈ ಸಂಸಾರದೊಳಗಡೆ ಸಾರವಂತವಾಗಿದ್ದು ಕೇವಲ 4 ಮಾತ್ರ. ಒಂದು ಕಾಶಿಯಲ್ಲಿ ವಾಸ ಮಾಡೋದು, ಇನ್ನೊಂದು ಗಂಗಾಂಬ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡೋದು ಮತ್ತು ಗಂಗೆಯನ್ನು ಪಾನ ಮಾಡೋದು, ಮತ್ತೊಂದು ಶಿವಪೂಜೆ ಮಾಡೋದು, ಇನ್ನೊಂದು ಆತಿಥ್ಯ ಮಾಡೋದು. ಅತಿಥಿ ದೇವೋಭವ ಅಂತೇಳಿ ಆತಿಥ್ಯ ಮಾಡೋದು. ಈ 4 ಭಾಳ ಮುಖ್ಯವಾದ ಮನುಷ್ಯನ ಬದುಕಿನಲ್ಲಿ ಅಂತ ಹೇಳಿದರು. ಅದನ್ನೆಲ್ಲ ಬರ್ಕತಾ ಇದ್ದೆ. ಅದಾದಮೇಲೆ ಇನ್ನೊಂದು ಶ್ಲೋಕ ಹೇಳಿದರು, ಕಾಶ್ಯಾಂ ವಾಸ ಮಾತ್ರೇಣ ಮೂರ್ಖೋಪಿ ಪಂಡಿತಾಯತೆ ಅಂತ ಒಂದು ಶ್ಲೋಕ ಹೇಳಿದರು. ಮೊದಲಿನ ದಿನ ರಾತ್ರಿ ಹತ್ತಿತ್ತಲ್ಲ ಪಿತ್ತ ನೆತ್ತಿಗೆ ನನಗೆ ಇಳಿತವಾಗ. ಏನು ಆ ಶ್ಲೋಕದ ಅರ್ಥ ಅಂದರೆ, ಕಾಶಿಯಲ್ಲಿ ವಾಸ ಮಾಡಿದರೆ ಒಬ್ಬ ಮೂರ್ಖನು ಕೂಡ ಅವನು ಪಂಡಿತನಿಗೆ ಸಮ ಆಗ್ತಾನೆ ಅನ್ನುವಂಥ ಅರ್ಥ ಆ ಶ್ಲೋಕ. ಅಂದರೆ ಹಿಂದಿನ ದಿನ ಏನು ಪಂಡಿತರು ಗಾದಿ ಮೇಲೆ ಕೂರಿಸಿದ್ರಲ್ಲ, ಯಾಕೆ ಕೂರಿಸಿದ್ರು ಅಂತಂದರೆ, ನಾನು ಪಂಡಿತ ಅಂತಲ್ಲ, ಒಂದು 4 ದಿನ ಕಾಶಿಗೆ ಬಂದಿಯಲ್ಲಪ್ಪ, ನಿನಗೂ ಒಂದು ಸಣ್ಣ ಅರ್ಹತೆ ಬಂದಿದೆ, ಕೂತ್ಕೋ ಅಂತ ಹೇಳಿದರು. ಆದರೆ ಅದ ನಂತರದಲ್ಲಿ ಕೇವಲ 1 ದಿನನೋ 4 ದಿನನೋ 5 ದಿನದ ಕಾಶಿವಾಸವನ್ನು ನಾನು ಅನುಭವಿಸಿಲ್ಲ. ಅವತ್ತಿಂದ ಇವತ್ತಿನವರೆಗೆ ಬಹುತೇಕ ನಿತ್ಯದಲ್ಲಿ ನಾನು ಕಾಶಿವಾಸವನ್ನು ಅನುಭವಿಸಿದ್ದೀನಿ. ಯಾವ ಮೂಲಕ ಅಂದರೆ, ಸಾಕ್ಷಾತ್ ನಡೆದಾಡುವ ವಿಶ್ವನಾಥನ ಸ್ವರೂಪದಲ್ಲಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಒಡನಾಟ, ಅವರ ಜೊತೆಗಿನ ಆ ಚರ್ಚೆ, ಒಂದೊಂದು ಹಂತದಲ್ಲಿ ಸ್ವಲ್ಪ ವಾಗ್ವಾದ, ಈ ಥರದ್ದೆಲ್ಲ ಏನು ನಿತ್ಯದಲ್ಲಿ ನಡೆಯುತ್ತಲ್ಲ, ಇದು ಕಾಶಿವಾಸವನ್ನೇ ನನಗೆ ನೀಡಿದೆ. ಅದರ ಮುಂದುವರೆದ ಭಾಗನೇ ಇವತ್ತು ಮಹಾಸನ್ನಿಧಿಯವರು ಶಿವಕಮಲ ಸಾಹಿತ್ಯ ಪ್ರಶಸ್ತಿಯನ್ನು ಬಹುಶಃ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈಗಾಗಲೇ ಸಾಕಷ್ಟು ವೇದಿಕೆ ನೀವು ಕೇಳಿದಿರಿ. ಕೇವಲ ಒಂದು ಪಟಕ್ಕೆ ಸೀಮಿತವಾಗಿದ್ದಂತಹ ಪಂಚಸೂತ್ರಗಳು ಇವತ್ತು ಈ ಸಮಾಜ ಎಂದೆಂದಿಗೂ ತೀರಿಸಲಿಕ್ಕಾಗದೇ ಇರುವಂತಹ ಋಣವನ್ನು, ಎಂದೆಂದಿಗೂ ಆ ಕೊಡುಗೆಗೆ ಸರಿಸಮಾನದ ಮತ್ತೊಂದು ಕೊಡುಗೆಯನ್ನು ಹೇಳಲಿಕ್ಕೆ ಸರಿಬಾರದಂಥ ಒಂದು ಕೊಡುಗೆಯನ್ನು ಕೊಟ್ಟವರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು. ಇಡೀ ಕೊರೋನಾ ಬಂದು ಇಡೀ ಜಗತ್ತು ಮಲಗಿದ್ರೆ ಆಗ ಎದ್ದು ಕೂತಿತ್ತು ಜ್ಞಾನಪೀಠ. ಅವರೊಳಗಿದ್ದ ಜ್ಞಾನ
ಜಗದ್ಗುರು ವಿಶ್ವಾರಾಧ್ಯರ ಪ್ರೇರಣೆಯಿಂದ ಜಾಗೃತವಾಗಿ ಸುಮಾರು 2500 ಸಂಸ್ಕೃತದ ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳನ್ನು ರಚನೆ ಮಾಡಿ ವೀರಶೈವ ಸನಾತನ ಪಂಚಪೀಠಗಳ ಪಂಚಸೂತ್ರಗಳನ್ನು ಈ ಜಗತ್ತಿಗೆ ಕೊಟ್ಟರಲ್ಲ, ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 100 ವರ್ಷದ ನಂತರ ಈಗ ಹೇಗೆ ನಾವು ಶಿವಯೋಗಿ ಶಿವಾಚಾರ್ಯರನ್ನ ನಿತ್ಯದಲ್ಲಿ ಸ್ಮರಣೆ ಮಾಡ್ತೀವೋ ಹಾಗೆ ಸ್ಮರಣೆ ಮಾಡುವಂತಹ ಎಲ್ಲ ಜವಾಬ್ದಾರಿ ಈ ಸಮುದಾಯದ ಮೇಲಿದೆ. ಅಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ರಲ್ಲ, ಇದರಲ್ಲೊಂದು ಹೆಮ್ಮೆಯ ವಿಷಯ ಇದೆ. ನಾನೇನು ಹೇಳಿದ್ನಲ್ಲ, ನಿತ್ಯ ಕಾಶಿವಾಸ ಅಂಥೇಳಿ, ಅಂತಹ ಮಹಾನ್ ಪ್ರಕಾಂಡ ಪಂಡಿತರು ಅವರು ಬರೆದಂತಹ ಆ ಎಲ್ಲ ಶ್ಲೋಕಗಳನ್ನು ಮೊಟ್ಟ ಮೊದಲಿಗೆ ಕೇಳಿದಂತಹ ಶ್ರೋತೃ ಯಾರು ಅಂದರೆ ಅದು ಆ ಮಹಾಚಾರ್ಯ ಕೃಪಾ ಕಾರಣದಿಂದ ನಾನು. ಇದೇ ವೇದಿಕೆಯಲ್ಲಿ ಭಾಳಷ್ಟು ಸರಿ ಮಹಾಸನ್ನಿಧಿಯವರು ಹೇಳಿದ್ರು. ಪ್ರತಿದಿನದಲ್ಲಿ ಬರೆದಂಥ ಶ್ಲೋಕಗಳ ಬಗ್ಗೆ ಹೇಳೋದು, ಅದ್ರ ಬಗ್ಗೆ ತಿಳಿಸಿ ಹೇಳುವಂಥ ಕೆಲಸ. ಆಮೇಲೆ ಹೇಳ್ತಿದ್ರು ಒಂದೊಂದ್ಸಲಿ, ಯಾರು ಒಬ್ಬ ಮೂರ್ಖ ಶಿಷ್ಯ ಇಲ್ಲದೆ ಹೋದರೆ ಗುರುಗಳ ಮಹತ್ವ ಗೊತ್ತಾಗೋದಿಲ್ಲ ಅಂತಿದ್ರು. ಅಂದರೆ ಜಿಜ್ಞಾಸೆ ಇರುವಂಥ ಶಿಷ್ಯ ಒಬ್ಬ ಸಿಕ್ಕರೆ ಗುರುವಿನ ಮಹತ್ವ ಗೊತ್ತಾಗುತ್ತೆ. ಹಾಗೆ ಅಗಸ್ತ್ಯರು ಸಿಗದೇ ಹೋಗಿದ್ರೆ ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಗೆ ಸಿಗ್ತಾ ಇರಲಿಲ್ಲ. ಹಾಗೆ ಅವರ ಎಲ್ಲ ಆ ಶ್ಲೋಕಗಳನ್ನು ಕೇಳಿ ಅವರ ಜೊತೆಗಿನ ಒಡನಾಟ ಅಷ್ಟೇ ಅಲ್ಲ, ಆ ಜ್ಞಾನದ ತುಡಿತ ನಿಧಾನಕ್ಕೆ ಈ ಹಂತಕ್ಕೆ ಬಂದು ತಲುಪಲಿಕ್ಕೆ ಸಾಧ್ಯ ಆಗಿದೆ. ಔದಾರ್ಯ ಎಂಥದ್ದಂತಂದರೆ, ಬಹುಶಃ ನಮ್ಗೆ ಯಾರಿಗೂ ಸಮಯ ಇಲ್ಲ, ಭಾಳ ಟೈಮ್ ತುಟ್ಟಿ ಅಂತ ಹೇಳ್ತಿರ್ತೀವಿ. ಆದರೆ ಮಹಾಸನ್ನಿಧಿಯವ್ರಿಗೆ ಮಾತ್ರ ಯಾವತ್ತೂ ಅವ್ರಿಗೆ ಸಮಯ ಇಲ್ಲ ಅನ್ನೋ ಶಬ್ದನೇ ಬರಲ್ಲ. ನೀವು ಯಾರು ಫೋನ್ ಮಾಡಿದ್ರೆ ಮಾತಾಡ್ತಾರೆ, ನೀವು ಎಷ್ಟೊತ್ತು ಮಾತಾಡ್ತೀರೋ ಅಷ್ಟು ಮಾತಾಡ್ತಾರೆ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನೀವೆಲ್ಲ ಸಾಕಷ್ಟು ಜನ ಇವತ್ತು ಬೆಳಗ್ಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಯಾರಂತ ಗೊತ್ತಿಲ್ಲ, 15,000 ಜನ ಬರೀ ಒಂದು ಅಪಾರ್ಟ್ಮೆಂಟ್ ವ್ಯವಸ್ಥೆ ಒಳಗೆ ಇದ್ದಾರೆ. ಆ 15,000 ಜನರಲ್ಲಿ 3,700 ಮನೆ ಇದ್ದಾವೆ. 3,000ಕ್ಕಿಂತ ಹೆಚ್ಚು ಬರೀ ವೀರಶೈವ ಲಿಂಗಾಯತರಿದ್ದಾರೆ. ಅಲ್ಲೊಂದು ಸಂಘಟನೆ ಉದ್ಘಾಟನೆ ಇತ್ತು ಮಹಾಚಾರ್ಯರ ಸಾನ್ನಿಧ್ಯದೊಳಗೆ. ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದರು. ನನ್ನೊಂದು ಸಣ್ಣ ಉಪನ್ಯಾಸವಿತ್ತು. ಅಲ್ಲಿ ಯಾರೂ ಪರಿಚಯ ಇಲ್ಲ, ನಮಗೇನು ಗೊತ್ತೇ ಇಲ್ಲ. ಜಿಂದಾಲ್ ಸಿಟಿ ಒಳಗೆ ಹೋಗಿದ್ದೆ ಫಸ್ಟ್. ಸರ್ ನಿಮ್ಮದು ಯೂಟ್ಯೂಬ್ನಲ್ಲಿ ಕೇಳ್ತಿದ್ವಿ, ಇವತ್ತು ಲೈವ್ ನಿಮ್ಮ ಪ್ರವಚನ ಕೇಳೋದಾಗಾಯ್ತು. ಸುಮಾರು ಜನ ಬಂದು ಅಭಿಮಾನದಿಂದ ಮಾತಾಡಿದರು. ಯಾವ ಪ್ರಶಾಂತ್ ರಿಪ್ಪನ್ಪೇಟೆಯ ಉಪನ್ಯಾಸ ಅಥವಾ ಪ್ರವಚನ ಅಥವಾ ಪ್ರಾಸ್ತಾವಿಕ ಯಾವುದಾದ್ರೂ ನುಡಿ ಸೇವೆ ಕೇಳಿ ನೀವೆಲ್ಲ ಚಪ್ಪಾಳೆ ಹೊಡೆದಿದ್ದೀರಿ ಅಂದರೆ ಆ ಚಪ್ಪಾಳೆಯ ಕಣಕಣವು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಸಮರ್ಪಣೆ ಆಗಬೇಕು ಹೊರತಾಗಿ ನನಗಲ್ಲ. ಈ ಮಾತನ್ನು ಅತ್ಯಂತ ಎಚ್ಚರದಿಂದ ಹೇಳ್ತೀನಿ. ಇಷ್ಟಾದರೂ ಕೂಡ ಅವರೇ ಕೊಟ್ಟಂತಹ ಜ್ಞಾನವನ್ನು ನಾನು ಹೇಳಿರ್ತಿಲ್ಲ. ಅದರದ್ದೊಂದು ಯೂಟ್ಯೂಬ್ ಲಿಂಕ್ ಕಳಿಸಿದರೆ ನಮ್ಮ ಮನೆಯಲ್ಲಿದ್ದರಿಗೆ ಪುಣ್ಯಾತ್ಮರಿಗೆ ಯಾರಿಗೂ ನೋಡೋಕೆ ಮನಸ್ಸಿರಲ್ಲ, ನೆನಪು ಇರಲ್ಲ, ಟೈಮು ಇರಲ್ಲ. ಸ್ವತಃ ಜಗದ್ಗುರುಗಳು ಪೂರ್ತಿ ಅರ್ಧ ಗಂಟೆ ನೋಡ್ತಾರೆ, ಕೇಳ್ತಾರೆ, ಫೋನ್ ಮಾಡಿ ಅದ್ಭುತ ಆಗಿತ್ತಲ್ಲೋ ಪ್ರವಚನ ಅಂತಾರೆ ಜವಾರಿ ಭಾಷೆವಾಗಿ. ಬಂದಿ ಅಂತ ಹೇಳ್ತೀನಿ. ಅದಾದಮೇಲೆ ಮತ್ತು ಅದರಲ್ಲಿ ಏನು ತಪ್ಪಾಗಿತ್ತು ಅದನ್ನು ತಿದ್ದುವಂಥ ಈ ಥರದ್ದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ನವಂಬರ್ 4ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯೊಳಗೆ ನಮ್ಮ ಮನಿ ಗುರುಗಳು ಮಳಲಿ ಮಠ ಅಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು. ಆ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಮಾಡಿದ ಉಪನ್ಯಾಸನ ಕಳಿಸಿದ್ದೆವು. ಯಾವಾಗಲೂ ಫೋನ್ ಮಾಡಿ ಹೇಳೋರು, ಅವ್ರಿಗೆ ಏನಂತ ಗೊತ್ತಿಲ್ಲ. ಅದಕ್ಕೊಂದು ರಿಪ್ಲೈ ಮಾಡಿದರು ವಾಟ್ಸಪ್ಪಲ್ಲಿ, ಅದ್ಭುತವಾಗಿದೆ ಪ್ರವಚನ ಅಂಥೇಳಿ ರಿಪ್ಲೈ ಮಾಡಿದರು. ಆ ಕ್ಷಣಕ್ಕೆ ನನಗೆ ಬೇರೆ ಇನ್ನೇನೂ ಹೇಳಿಲ್ಲ. ಒಂದು ಭಾಳ ಪ್ರಸಿದ್ಧವಾದಂಥ ಗೀತೆ ಇದೆ, ತಾವೆಲ್ಲ ಕೇಳಿದಿರಿ. ನೀ ಕೊಟ್ಟ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ಈ ಭೂಮಿ ಈ ಬಾನು ಈ ಪ್ರಾಣ ಈ ದೇಹ ಎಲ್ಲವೂ ನಿನದಲ್ಲವೇ ಅಂತ ಒಂದು ಗೀತೆ ಇದೆಯಲ್ಲ. ಅವರು ಕಳಿಸಿದ ಕ್ಷಣ ಮಾತ್ರದಲ್ಲಿ ಮಹಾಸನ್ನಿಧಿಯವರಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕ್ದೆ. ನೀವಿತ್ತ ವರವಲ್ಲವೇ ಓ ಸ್ವಾಮಿ ಈ ವಾಕ್ಪುಷ್ಪಗಳು, ಈ ಮಾತು ಈ ಮಂತ್ರ ಈ ಸೂತ್ರ ಈ ತತ್ವ ಎಲ್ಲವೂ ನಿಮ್ಮದಲ್ಲವೇ ಅಂತ ಹೇಳಿ ಹಾಕಿ ವಾಟ್ಸಪ್ಪಲ್ಲಿ. ಅದಕ್ಕೆ ಅವರು ವಾಪಸ್ ಏನು ಹಾಕಿದ್ರು ಗೊತ್ತಾ, ಅದು ನಿನ್ನ ಭಕ್ತಿ ಪ್ರತೀಕ ಅಂತ ಹಾಕಿದ್ರು. ಅವ್ರೇನದನ್ನು ಒಪ್ಕೊಳ್ಳಿಲ್ಲ. ಇವತ್ತು ಕೂಡ ಆ ವಾಕ್ಪುಷ್ಪಗಳನ್ನು ಅವರಿಗೆ ಸಮರ್ಪಣೆ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಭಾಳ ಭಾವುಕವಾಗಿ ಮನಸ್ಸು ತುಂಬಿ ಬರುವಂತೆ, ಅರ್ಹತೆಗಿಂತ ಹೆಚ್ಚಾಗಿ ಏನಾದರೂ ಸಿಕ್ಕಾಗ ಭಾವುಕ ಆಗ್ತಾನೆ ಮನುಷ್ಯ. ಬಹುಶಃ ಅವ್ರು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದರೋ ನನಗಂತೂ ಗೊತ್ತಿಲ್ಲ. ಅಂಥದ್ದೊಂದು ಅದ್ಭುತವಾದಂತಹ ಸಂದರ್ಭವನ್ನು ಮಹಾಸನ್ನಿಧಿಯವರು ಕರುಣಿಸಿದ್ದಾರೆ. ವಿಶೇಷ ಏನಂತಂದರೆ, ಈ ಬೆಂಗಳೂರು ಮಹಾನಗರದಲ್ಲಿ ಪಂಚಾಚಾರ್ಯರ ಧರ್ಮಧ್ವಜವನ್ನು ಮುಗಿಲೆತ್ತರದಲ್ಲಿ ಹಾರಿಸುವಂಥ ನಿಟ್ಟಿನಲ್ಲಿ ದುಡಿದಂಥವ್ರು ಅಂದರೆ
ದಾನ ಚಿಂತಾಮಣಿ ಶೋಭ್ ಶೆಟ್ರು ಮತ್ತು ಕಮಲಮ್ಮ ದಂಪತಿಗಳು. ನಾವೆಲ್ಲ ಇವತ್ತು ನಮಗೆಲ್ಲರಿಗೂ ವ್ಯವಸ್ಥೆ ಇದೆ, ಮನಸ್ಸು ಮಾಡಿದರೆ ನೀವು ಕೂತವ್ರು ಎಲ್ಲರ ಮನೆಗೂ ಕೂಡ ಮಹಾಚಾರ್ಯನ ಕರೆಸಿ ಪೂಜೆ ಮಾಡುವಂಥ ಶಕ್ತಿ ನಿಮಗಿದೆ. ಆದರೆ ಅವತ್ತಿನ ಕಾಲಕ್ಕೆ ಸದ್ಭಕ್ತರಿಗೆ ಪಂಚಪೀಠಗಳ ದರ್ಶನ, ಪಂಚಪೀಠಗಳ ಆಶೀರ್ವಾದವನ್ನು ಕೊಡಿಸಿದಂತಹ ಮಹಾಕೀರ್ತಿ ಶೋಭ್ ಶೆಟ್ರು ಮತ್ತು ಕಮಲಮ್ಮ ದಂಪತಿಗಳಿಗೆ ಸೇರ್ತಾ ಇದೆ. ಅಂತಹ ಪಂಚಪೀಠದ ಪರಮ ಭಕ್ತರ ಹೆಸರಿನಲ್ಲಿ ಇರುವಂಥ ಈ ಶಿವಕಮಲ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದು ಕೂಡ ಅತ್ಯಂತ ಧನ್ಯತೆಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಜೊತೆಗೆ ಆ ಶೋಭ್ ಶೆಟ್ರು ಮತ್ತು ಕಮಲಮ್ಮ ದಂಪತಿಗಳ ಪುತ್ರರಾದಂಥ ವಾಗೀಶ್ ಪ್ರಸಾದ್ರವರು ಮತ್ತು ಅವರೆಲ್ಲ ಕುಟುಂಬ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ವೈಯಕ್ತಿಕ ವಿಚಾರವನ್ನು ಇಲ್ಲಿ ಗಮನಕ್ಕೆ ತರಬೇಕಂತಾದರೆ, ಡಿಸೆಂಬರ್ 6ರಿಂದ ಹಿಡ್ಕೊಂಡು ಜನವರಿ 4 ಈವರೆಗೆ ಬಹುತೇಕ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ 9,9,500 ಜನ ನನ್ನನ್ನು ಈ ಪ್ರಶಸ್ತಿಗೆ ಅಭಿನಂದಿಸುವ ನಿಟ್ಟಿನಲ್ಲಿ ಸಂಪರ್ಕ ಮಾಡಿದ್ದಾರೆ, ಮೆಸೇಜ್ ಹಾಕಿದ್ದಾರೆ, ಫೋನ್ ಮಾಡಿದ್ದಾರೆ, ಮಾತಾಡಿದರು. ಅದು ದಾಖಲೆ ಇದೆ. ಕೇವಲ ಫೇಸ್ಬುಕ್ನಲ್ಲಿ 9,000 ಜನ. ಸೊ ಆ ಎಲ್ಲ ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ, ಹಿರಿಯರಿಗೆ, ಅವರಿವರು ಅಂತ ಒಬ್ಬೊಬ್ಬರು ಹೆಸರು ಹೇಳೋಂಗಿಲ್ಲ. ಯಾಕೆ ಗೊತ್ತಾ, ಹೆಸರು ಹೇಳಿದರೆ ಅದು ಮತ್ತು ಒಬ್ಬರು ಬಿಟ್ಟು ಹೋಗುತ್ತೆ. ಆ ಎಲ್ಲರಿಗೂ ಕೂಡ ನಾನು ಈ ವೇದಿಕೆಯ ಮೂಲಕ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನನ್ನ ಸಂಭ್ರಮವನ್ನು ನನಗಿಂತ ಹೆಚ್ಚು ಸಂಭ್ರಮ ಪಟ್ಟವ್ರು ನನ್ನೆಲ್ಲ ಹಿತೈಷಿಗಳು. ಇವತ್ತು ನಾನು ಇನ್ನೇನು ಹಾಕಿದ್ದೀನಲ್ಲ, ನಾನು ಮದುವೆಗಷ್ಟೇ ಹಾಕಿದ್ದು ಅಂತ ಮಾಡಿದ್ದೀನಿ ಹೊಸ ಬಟ್ಟೆ. ಈ ಹೊಸ ಬಟ್ಟೆಯನ್ನು ಒಬ್ಬರು ಅವ್ರ ಹೆಸರು ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಾ, ನಾಳೆ ನಿಮಗೆ ಯಾರಿಗಾರು ಪ್ರಶಸ್ತಿ ಬಂದಾಗ ಅವ್ರ ಬಟ್ಟೆ ಕೊಡಿದ್ರೆ ಮತ್ತೆಲ್ಲ ರಗಳೆ. ಈ ಬಟ್ಟೆ ಕೊಟ್ಟಿರೋರು ಒಬ್ಬರು ಆ ಥರದ ಹಿತೈಷಿಗಳು. ಇವತ್ತೊಂದು ಬೆಳ್ಳಿ ಸರ ಹಾಕಿದ್ದಾರೆ, ಅವರೊಬ್ಬರು ಹಿತೈಷಿಗಳು. ಆ ಥರದ ಎಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ಳಲೇಬೇಕು. ರಿಪ್ಪನ್ಪೇಟೆಯಲ್ಲಿ ಇದ್ದಾಗ ಒಂದು STD ಬೂತ್ನಲ್ಲಿ ಕೆಲಸ ಮಾಡ್ತಿದ್ದೆ. ಕುಕ್ಕಳ್ಳಿ ರೇಣುಕಪ್ಪ ಗೌಡ್ರು ಅಂತ ಅವ್ರ ಹೆಸರು. ಅವ್ರು ಹೇಳೋರು, ಇವು ಡೆಲ್ಲಿ ಮನುಷ್ಯ ಡೆಲ್ಲಿ ಹೋಗ್ತಾನೆ ಉಂಟು. ಅಂದರೆ ಹಳ್ಳಿ ಒಳಗಿದ್ದವರು ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಆ ಶಬ್ದವನ್ನು ಬಳಸ್ತಿದ್ರು, ಡೆಲ್ಲಿ ಮನುಷ್ಯ. ಇವರು ಡಿಸ್ಟಿಕ್ನಾಗೆ ಇಲ್ಲ ಇತ್ತು ಹುಡುಗ ಅನ್ನೋರು. ಅವರ ಆಶೀರ್ವಾದದಿಂದ ಅವರ ಪುತ್ರಿಯರೆಲ್ಲ ಬಂದಿದ್ದಾರೆ ಇವತ್ತು ನಾವು ಈ ಸಂತಸದ ಸಂದರ್ಭದಲ್ಲಿ. ಆ ಚೇತನ, ಹಿರಿಯ ಚೇತನ ಅವರ ಆಶೀರ್ವಾದದಿಂದ, ನಮ್ಮ ದಿಡ್ದಳಿಯ ಗುರುಗಳ ಆಶೀರ್ವಾದದಿಂದ ಇಂಥದ್ದೆಲ್ಲ ಒಂದು ದೊಡ್ಡ ಅವಕಾಶ ಒದಗಿ ಬಂದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಅಂಶ ಏನಂತಂದರೆ, ಕಾಶಿ ಪೀಠ, ಅದರಲ್ಲಿ ವಿಶೇಷವಾಗಿ ಕಾಶಿ ಜಗದ್ಗುರುಗಳು ಈ ಸಮಾಜದ ಅಭಿವೃದ್ಧಿಗೆ ಮತ್ತು ಸಮಾಜದಲ್ಲಿ ಶೈಕ್ಷಣಿಕ ಬೆಳವಣಿಗೆಗಾಗಿಯೇ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ರಚನಾತ್ಮಕವಾಗಿ ರೂಪಿಸ್ತಾ ಇರ್ತಾರೆ. ಬೆಂಗಳೂರು ಮಹಾನಗರದಲ್ಲಿ ಒಬ್ಬರು ಭಕ್ತರು ಒಂದು ನಿವೇಶನವನ್ನು ಶ್ರೀಪೀಠಕ್ಕೆ ದಾನ ಕೊಟ್ಟರು. ಹಾಗೆ ಕೊಟ್ಟಂಥ ನಿವೇಶನವನ್ನು ಯಾವುದೋ ಕಲ್ಯಾಣ ಮಂಟಪನೋ ಏನೋ ಮಾಡಿ ಪರಮೇಶ್ವರನವರಿಗೆ ಹೇಗೆ ಇವತ್ತು ಇಂಥ ಒಂದು ಅದ್ಭುತವಾದ ಜಾಗ ಮಾಡಿದ್ರಲ್ಲ, ಹಾಗೆ ಮಾಡಿದರೆ ಅದು ಬೇರೆ ರೀತಿ ಆಗುತ್ತೆ, ಅದರ ಸ್ವರೂಪ ಬೇರೆ ಆಗುತ್ತೆ. ಅದಕ್ಕಾಗಿ ಒಂದು ಹಾಸ್ಟೆಲನ್ನು, ಉಚಿತ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಮಹಾಚಾರ್ಯರು ರಾಜರಾಜೇಶ್ವರಿ ನಗರದಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದರು. ಹಿಂದಿದ್ದಂಥ ಸರ್ಕಾರ ಅದಕ್ಕೊಂದಿಷ್ಟು ಅನುದಾನವನ್ನು ಘೋಷಣೆ ಮಾಡ್ತು. ಯೋಗ ಈಗಿರುವಂಥ ಸರ್ಕಾರಕ್ಕೆ ಮಠಪೀಠಗಳು ಅಂದರೆ ಬಹಳ ಭಕ್ತಿ, ಶ್ರದ್ಧೆ, ಅಭಿಮಾನ. ಆ ಕಾರಣಕ್ಕಾಗಿ ಆ ಅನುದಾನವನ್ನು ಹಿಂಪಡಿತು, ತಡೆ ಹಿಡಿತು. ಅದಕ್ಕೆ ಅರ್ಧಕ್ಕೆ ನಿಂತಿದೆ. ನಮ್ಮ ಸಮುದಾಯದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿಯನ್ನು ಕೊಡುವಂಥ ಯೋಜನೆ ಅದು. ಅಂತಹ ಯೋಜನೆಗೆ ಸರ್ಕಾರ ಕೊಟ್ಟಿದ್ದೇನು ಭಾಳ ಶಾಶ್ವತ ಅಲ್ಲ. ನಮ್ಮ ಭಕ್ತರು ಮನಸ್ಸು ಮಾಡಿದರೆ ಮುಂದಿನ ವರ್ಷದ ನಮ್ಮ ಧನುರ್ಮಾಸದ ಕಾರ್ಯಕ್ರಮಕ್ಕೆ ಅದು ಲೋಕಾರ್ಪಣೆ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡೋದು, ಯಾರೋ ಲಕ್ಷ ರೂಪಾಯಿ ಕೊಡೋನೇ ದೊಡ್ಡ ಭಕ್ತ, ಅವನಷ್ಟೇ ಅಂತಲ್ಲ. ನಾನು ದಿಡ್ದಳ್ಳಿ ಮಠದ ಗುರುಗಳನ್ನು ಹೇಳಿದ್ದಲ್ಲ, ಈಶವಾಸ ಜಗದೊಳಿರುತ್ತಿರಲು, ಈಶ ಸರ್ವ ನೇಮಕನಾಗಿರಲು, ಈಶ ಪ್ರಸಾದ ಸರ್ವ ಜೀವಿಗಳಿಗೆ ಆಧಾರವಿರಲು, ಈಶನಲ್ಲದೆ ಬೇರೊಬ್ಬ ದಾನಿ ಇದ್ದರೆ ಅವನೊಬ್ಬ ಶ್ವಾನ ನೋಡ ರೇವಣ ಸಿದ್ದೇಶ್ವರ ಅಂತ ಹೇಳ್ತಿದ್ರು. ಅಂಥ ನಾವೇನೋ ದಾನ ಮಾಡಿ ಹೆಗ್ಗಳಿಕೆಗೋ ಹೆಸರಿಗೋ ಮಾಡುವಂಥದ್ದಲ್ಲ. ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸವನ್ನು ಯಾವ ಮಠಪೀಠಗಳು ಪೂಜ್ಯರು ಮಾಡ್ತಿದ್ದಾರೋ ಅವರಿಗೆ ನಮ್ಮ ಅಳಿಲು ಸೇವೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲ ಮನಸ್ಸಿದ್ರೂ ಮನಸ್ಸು ಇಲ್ಲದೇ ಇದ್ದರು ನಾವು ದುಡಿದಿದ್ದೆಲ್ಲ ನಮ್ಮ ಹೆಂಡ್ರ ಮಕ್ಕಳ ಪಾಲು ಹಾಗೇ ಆಗುತ್ತದೆ. ಸಂಸಾರಕ್ಕಾಗೋದು ಸಾರ್ಥಕತೆಯನ್ನು ಕೊಡೋದಿಲ್ಲ, ಸಂಸ್ಕಾರಕ್ಕೆ ನೀಡ್ತಿರಲ್ಲ ಅದು ಸಾರ್ಥಕತೆಯನ್ನು ಕೊಡುತ್ತೆ. ಆ ಕಾರಣಕ್ಕಾಗಿ ಆ ಹಾಸ್ಟೆಲ್ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ನನ್ನೆಲ್ಲ ಹಿತೈಷಿಗಳಿಗೆ. ಏನಪ್ಪ ಇವು ಏನು ಭಾಷಣ ಹೊಡಿತಿದ್ದಾನೆ ನಿಂದೇನು ಅಂತ ಕೇಳಿದರೆ ಅದನ್ನು ಹೇಳಬೇಕು ಅನ್ನೋ ಕಾರಣಕ್ಕಲ್ಲ. ಮಹಾಚಾರ್ಯರು ಈ ಪ್ರಶಸ್ತಿಯಲ್ಲಿ 11,000 ರೂಪಾಯಿಗಳ ನಗದನ್ನು ಕೊಟ್ಟಿದ್ದಾರೆ. ಪೂರ್ಣ ಕೊಡೋಕ್ಕೆ ಹೋಗಲ್ಲ ನಾನು. ಆ ಮೇಲಿನ 1,000 ರೂಪಾಯಿ ಮಹಾಸಮಿತಿಯವರ ಆಶೀರ್ವಾದ ಅಂತ ಸ್ವೀಕಾರ ಮಾಡಿ ಆ 10,000ನ್ನು ಹಾಸ್ಟೆಲ್ ಕಟ್ಟಡಕ್ಕೆ ಈ ಮೂಲಕ ಕೊಡುವಂಥ ಸಣ್ಣ ಸೇವೆಯನ್ನು
ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಅವಕಾಶ ಪಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮಹಾಚಾರ್ಯರ ಸನ್ನಿಧಿಗೆ ಅರ್ಪಣೆ ಮಾಡ್ತೀನಿ. ಶೋಭ. ಪ್ರತಿಷ್ಠಿತ ಶಿವಕಮಲ ಪ್ರಶಸ್ತಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀ ಪ್ರಶಾಂತ್ ವಿಪ್ಪಲ್ಪೇಟೆಯವರು ಇಷ್ಟೆಲ್ಲ ಸಾಧನೆ ಮಾಡಿದ್ದರು. ನಾನಲ್ಲ, ನನ್ನದಲ್ಲ, ನೀವೇ ಇಲ್ಲ, ನಿಮ್ಮದೇ ಇಲ್ಲಂಬ ವಿನೀತ ಭಾವದ ನುಡಿಗಳನ್ನು ಜಗದ್ಗುರು ಮಹಾ ಸನ್ನಿಧಿಯವರ ಪಾದ ಪದ್ಮಗಳಿಗೆ ಸಮರ್ಪಿಸಿದರು. ಅದಕ್ಕಾಗಿ ಅವರಿಗೆ ಧನ್ಯವಾದಗಳು.